Hello students, this is Rupashri from TGI DCT Coaching Center. So, ಇವತ್ತಿನ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1 ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮಗೆ ರೌಂಡ್ 1 ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದ ನಂತರ ನಿಮಗೆ ಅಲಾಟ್ ಆಗಿರುವಂತ ಕಾಲೇಜಸ್ಗಳು ನೀವು ಜಾಯಿನ್ ಆಗ್ಬೇಕಾ ಅಥವಾ ಹೋಲ್ಡ್ ಅಲ್ಲಿ ಇಡಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ, ಫೀಸ್ ನ ಪೇ ಮಾಡಿದ್ರೆ ನಿಮ್ಗೆ ರೀಫಂಡ್ ಆಗುತ್ತಾ ಆಗಲ್ವಾ, ಸೊ ಚಾಯ್ಸ್ ನ ಪ್ರೆಸ್ ಮಾಡಿದ್ಮೇಲೆ ಅದರ ಇಂಪ್ಯಾಕ್ಟ್ ಗಳು ಯಾವ ರೀತಿ ಇರುತ್ತೆ, ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಇಂಪ್ಯಾಕ್ಟ್, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ, ಸೊ ದಟ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋ. ಸೊ ಎನಿವೇಸ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಬಂದ ನಂತರ ಏನಾಗಿರುತ್ತೆ, ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ನಿಮ್ ರಿಸಲ್ಟ್ ಅಲ್ಲಿ ಏನಾಗಿರುತ್ತೆ, ಯಾವ್ದೋ ಒಂದು ಇಂಜಿನಿಯರಿಂಗ್ ಕಾಲೇಜು ಅಲಾಟ್ಮೆಂಟ್ ಬಂದಿರುತ್ತೆ. ಜೊತೆಗೆ ನೀವು ಕೆಇಎಗೆ ಇಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಮೆನ್ಷನ್ ಕೊಟ್ಟಿರ್ತಾರೆ. ಸೊ ಈಗ ಏನ್ ಕೆಇಎ ಇಂದ ಅನೌನ್ಸ್ಮೆಂಟ್ ಬಂದಿದೆ, ದಿಸ್ ಇಸ್ ದ ಫಸ್ಟ್ ರೌಂಡ್ ರಿಸಲ್ಟ್ ಆಗಿರ್ತದೆ. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಇರುವಂತದ್ದು 4 ಚಾಯ್ಸಸ್ ಇರ್ತದೆ. ಈ 4 ಚಾಯ್ಸಸ್ ಅಲ್ಲಿ ಚಾಯ್ಸ್ 1 ನ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಆಗಿರ್ತದೆ. ಚಾಯ್ಸ್ 4 ಕ್ಲಿಕ್ ಮಾಡಿದ್ರೆ ಯು ಆರ್ ಕಂಪ್ಲೀಟ್ಲಿ ಔಟ್ ಆಫ್ ದ ಡಿಸಿಟಿ ಪ್ರಾಸೆಸ್ ಇಂದ ಹೊರಗೆ ಬರ್ತೀರಾ. ಈಗ ಚಾಯ್ಸ್ 1 ಬಗ್ಗೆ ಮಾತ್ರ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತೀನಿ. ಈಗ ಇಲ್ಲಿ ಯಾವ್ದೋ ನಿಮ್ಗೆ ಕಾಲೇಜ್ ಅಲಾಟ್ ಆಗಿದೆ ಅಲ್ವಾ, ಈ ಅಲಾಟ್ ಆಗಿರೋ ಕಾಲೇಜು ನಿಮಗ್ ನಿಜಕ್ಕೂ ಯು ಆರ್ ಸ್ಯಾಟಿಸ್ಫೈಡ್, ನಿಮ್ಗೆ ಹ್ಯಾಪಿ ಇದೆ, ಆ ಕಾಲೇಜೇ ನನಗ್ ಬೇಕಾಗಿತ್ತು, ಸೊ ನನಗ್ ಬೇಕಾಗಿರೋ ಕಾಲೇಜೇ ನಮ್ಗೆ ಸಿಕ್ಕಿದೆ ಅನ್ನೋಂತ ಫೀಲಿಂಗ್ ನಿಮ್ಮಲ್ಲಿ ಇದ್ರೆ ಅವಾಗ ನೀವು ಚಾಯ್ಸ್ 1 ಗೆ ಹೋಗಿ. ಸೊ ಸಿಕ್ಕಿರೋ ಕಾಲೇಜು ಇನ್ನೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಸೆಕೆಂಡ್ ರೌಂಡ್ ಗೆ ಹೋಗೋ ಆಪ್ಷನ್ ಇದೆ. ಇನ್ನು ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋ ಆಪ್ಷನ್ ಇದೆ. ಸೊ ನೀವು ಸೆಕೆಂಡ್ ರೌಂಡ್ ಅಥವಾ ಕ್ಯಾಶುಯಲ್ ವೇಕೆನ್ಸಿ ನೀವು ಮೂವ್ ಆಗೋದಕ್ಕಿಂತ ಮುಂಚೆ ಸೆಕೆಂಡ್ ರೌಂಡ್ ಚಾಯ್ಸ್ 2 ಚಾಯ್ಸ್ 3 ಇಂಪ್ಯಾಕ್ಟ್, ಸೊ ಕೆಇಎ ಫೀಸ್ ರಿಫಂಡ್, ಇವುಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಕ್ಲಾರಿಟಿಗೆ ಇನ್ಫಾರ್ಮೇಶನ್ ಬರಬೇಕು. ಸಡನ್ ಆಗಿ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣನೇ ಹೋಗಿ ಯಾವ್ದೋ ಚಾಯ್ಸಸ್ ಗಳನ್ನ ಸಡನ್ ಆಗಿ ಕ್ಲಿಕ್ ಮಾಡಬೇಡಿ. ಸೊ ನಿಮ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ. ಸೊ ಈಗ ನೋಡೋಣ ಅಲಾಟೆಡ್ ಆಗಿರೋ ಕಾಲೇಜು, ಇಫ್ ಯು ಆರ್ ರಿಯಲಿ ಹ್ಯಾಪಿ ಅಂದ್ರೆ ನೀವು ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡ್ತೀರಾ. ಚಾಯ್ಸ್ 1 ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಚಲನ್ ಅನ್ನ ಡೌನ್ಲೋಡ್ ಮಾಡೋಕ್ ಆಪ್ಷನ್ ಸಿಗುತ್ತೆ. ನೀವು ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣನೇ ಡೌನ್ಲೋಡ್ ಆಪ್ಷನ್ ಸಿಗಲ್ಲ, ವೇಟ್ ಫಾರ್ 2-3 hours. ಸೊ ಪ್ಯಾನಿಕ್ ಆಗಿ ಅಯ್ಯೋ ನಾನು ಚಾಯ್ಸ್ 1 ಕ್ಲಿಕ್ ಮಾಡ್ಬಿಟ್ಟಿದ್ದೀನಿ, ನಂಗೆ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಪ್ಯಾನಿಕ್ ಆಗ್ಬೇಡಿ, ವೆಯ್ಟ್ ಮಾಡಿ. ಸೊ ಅದಾದ ನಂತರ ನಿಮ್ಗೆ ಚಲನ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ, ಡೌನ್ಲೋಡ್ ಮಾಡ್ರಿ. ಇದು ಆಕ್ಚುಲಿ 3 ಕಾಪೀಸ್ ಇರ್ತದೆ. ಚಲನ್ ಏನಾಗಿರುತ್ತೆ, ನಿಮ್ಗೆ ಒಂದೇ ಅದನ್ನ ಡೌನ್ಲೋಡ್ ಮಾಡಿದಾಗ 3 ಕಾಪೀಸ್ ಚಲನ್ ಸಿಗುತ್ತೆ. ಒಂದು ಬಂದು ಬ್ಯಾಂಕಿಗೆ ನೀವು ಎನಿವೇಸ್ ನೀವು ಬ್ಯಾಂಕ್ ಪೇ ಮಾಡಿದಾಗ ಬ್ಯಾಂಕ್ ಒಂದು ರಿಸಿಪ್ಟ್ ನ ತಗೊಳುತ್ತೆ. ಇನ್ನು ಒಂದು ಬಂದು ಇಂಜಿನಿಯರಿಂಗ್ ಕಾಲೇಜ್ಗೆ ನೀವು ಜಾಯಿನ್ ಅಡ್ಮಿಷನ್ ಮಾಡುವಾಗ ನೀವು ಕೊಡಬೇಕಾಗುತ್ತೆ. ಸೊ ಇಂಜಿನಿಯರಿಂಗ್ ಕಾಲೇಜ್ಗೆ ಕೊಡಬೇಕು. ಸೊ ಇನ್ನೊಂದು ಬಂದು ಸ್ಟೂಡೆಂಟ್ ರೆಫರೆನ್ಸಸ್ಗೆ. ಸೊ ನಿಮಗೆ ಇಟ್ಕೋಬೇಕು, ಈ ಕಾಪಿನ ಸೇಫ್ ಆಗಿ ಇಟ್ಕೊಳ್ಳಿ. ಯಾರೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬ್ಯಾಂಕ್ ಲೋನ್ಸ್ ಗಳಿಗೆ ಹೋಗ್ತೀರಾ ಅವಾಗ ಉಪಯೋಗಕ್ಕೆ ಬರ್ಬೋದು. ಇನ್ ಕೇಸ್ ಸ್ಕಾಲರ್ಸ್ ಅಲ್ಲಿ ಬರಲ್ಲ, ಬಟ್ ಕೆಲವೊಂದು ಸ್ಕಾಲರ್ಶಿಪ್ ಅಲ್ಲಿ ಥ್ರೂ ಕೆಸಿಟಿ ಥ್ರೂ ಡಿಸಿಟಿ ನೀವು ಕೆಇಎ ಥ್ರೂ ಅಡ್ಮಿಷನ್ ಆಗಿದ್ದೀರಾ ಅನ್ನೋದಕ್ಕೆ ಇದು ಒಂದು ಪ್ರೂಫ್ ಆಗಿರ್ತದೆ. ಹಾಗಾಗಿ ರಿಸಿಪ್ಟ್ ನ ಕಳ್ಕೋಬೇಡಿ, ಇನ್ ಫ್ಯೂಚರ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಈಗ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ, ಹೋಗ್ತೀರಾ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ, ವೆರಿ ಸ್ಪೆಷಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಬೇಡಿ. ಈವನ್ 1 ಸೆಕೆಂಡ್ ಲೇಟ್ ಆದ್ರೂ ಕೂಡ ಬ್ಯಾಂಕಿಂಗ್ ಅಲ್ಲಿ ನಿಮ್ ಚಲನ್ ಅಕ್ಸೆಪ್ಟ್ ಮಾಡಲ್ಲ. ಆವಾಗ ನೀವು ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ಗೆ ವಿಸಿಟ್ ಕೊಡಬೇಕು. ಸೆಂಟರ್ಗೆ ಹೋಗಿ ಬ್ಯಾಂಗ್ಳೂರ್ ಕೆಇಎ ಏನಿದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ, ಮಲ್ಲೇಶ್ವರಂಗೆ. ಅಲ್ಲಿ ನಿಮ್ಗೆ ರೈಟ್ ಟೈಮ್ ಅಲ್ಲಿ ರೈಟ್ ಆಗಿ ನಿಮ್ಗೆ ಸಜೆಷನ್ ಸಿಗದೆ ಹೋದ್ರೆ ಸೊ ತುಂಬಾ ಇಶ್ಯೂಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಫೀಸ್ ನ ಪೇ ಮಾಡುವಂತದನ್ನ ಮಾಡಬೇಡಿ ಸ್ಟೂಡೆಂಟ್ಸ್. ಸೊ ನೀವು ಯಾವ ಕಾರಣಕ್ಕೂ ಕೂಡ ಕೆಇಎ ಫೀಸ್ ಅನ್ನ ವಿತ್ ಇನ್ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಆನ್ ದ ರೈಟ್ ಡೇ ರೈಟ್ ಟೈಮ್ ಅಲ್ಲಿ ನೀವು ಪೇನ ಮಾಡಬೇಕಾಗತ್ತೆ. ಸೊ ಕೆಇಎಗೆ ಫೀಸ್ ಪೇ ಮಾಡಿದ ನಂತರ ಮತ್ತೆ ಸಮ್ 2-3 hours ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ ನಂತರ ನಿಮ್ಗೆ ಏನ್ ಸಿಗುತ್ತೆ, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬಹುದು. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಪ್ರಿಂಟ್ ಕಾಪಿನ ತಗೊಳ್ಳಿ. ಈ ಪ್ರಿಂಟ್ ನ ತಗೊಳ್ಳೇಬೇಕು.
ಓಕೆ, ಯಾಕೆಂದ್ರೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ನೀವು KEAಗೆ ಫೀಸ್ ಪೇ ಮಾಡಿದೀರಾ ಅನ್ನೋದು ಒಂದು ನಿಮ್ಮ ರಿಸಿಪ್ಟ್, ಎರಡನೇದು ನಿಮ್ಮ ಅಡ್ಮಿಷನ್ ಆರ್ಡರ್ ಕಾಪಿ ಆಗಿರುತ್ತೆ. ಈ ಅಡ್ಮಿಷನ್ ಆರ್ಡರ್ ಕಾಪಿ ಜೊತೆಗೆ ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಓಕೆ, ಸೊ ಯಾವ್ದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನುವಂಥದ್ದು ಸೊ ನಾನು ನಿಮ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ನೀವು ಕಾಲೇಜಸ್ಗೆ ಹೋಗಿ ಕಾಲೇಜಲ್ಲಿ ಕೂಡ ಫೀಸ್ ಅನ್ನ ಪೇ ಮಾಡಬೇಕಾಗತ್ತೆ. ಕೆಲವು ಕಾಲೇಜಲ್ಲಿ ಫೀಸ್ ಪೇ ಮಾಡಬೇಕು, ಕೆಲವು ಕಾಲೇಜಲ್ಲಿ ಫೀಸ್ ಅನ್ನ ಪೇ ಮಾಡೋ ಹಾಗಿರಲ್ಲ. ಈಗಾಗಲೇ ನಾನು ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು 2023 ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನ್ ಪೇ ಮಾಡಿದ್ದಾರೆ ಅದ್ರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಅದನ್ನ ನೀವು ಚೆಕ್ ಮಾಡಿ ಸ್ಟೂಡೆಂಟ್ಸ್. ಸೊ ಕಾಲೇಜಿಗೆ ಹೋಗಿ ಕಾಲೇಜ್ ಫೀಸ್ ಅನ್ನ ಪೇ ಮಾಡಬೇಕು. ಇಲ್ಲೆಲ್ಲ ಜಾಸ್ತಿ ದಿನ ಟೈಮ್ ಇರಲ್ಲ, ನಿಮ್ಗೆ 1 or 2 days ಮಾತ್ರ ಟೈಮ್ ಕೊಟ್ಟಿರ್ತಾರೆ. ಹಾಗಾಗಿ ವೆರಿ ಸ್ಪೆಷಲಿ ನಿಮ್ ಪೇರೆಂಟ್ಸ್ ಗೆ ಸರಿಯಾಗಿ ಇನ್ಫಾರ್ಮೇಶನ್ ಕೊಡಿ. ಸೊ ಫೀಸ್ ಅನ್ನ ಅವರು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಕೆಲವು ಫ್ಯಾಮಿಲೀಸ್ ಅಲ್ಲಿ. ಸೊ ಲಾಸ್ಟ್ ಮೂಮೆಂಟ್ ಮಾಡ್ಕೊಂಡು ಅಡ್ಮಿಷನ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಡಿ. ಸೊ ಕಾಲೇಜ್ ಫೀಸ್ಗೆ ಪೇ ಮಾಡಿದ್ರೆ ನಿಮ್ ಅಡ್ಮಿಷನ್ ಆಗುತ್ತೆ. ಅಡ್ಮಿಷನ್ ಆದ ನಂತರ ವಾಪಸ್ ಮತ್ತೆ ನೀವು KEA ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿ ನೀವು ಜಾಯಿನ್ ಆಗಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಂತ ಒಂದು ಅಕ್ನಾಲೆಡ್ಜ್ ಮಾಡಬೇಕಾಗತ್ತೆ. ಸೊ ಅಕ್ನಾಲೆಡ್ಜ್ ಮಾಡೋದ್ರ ಮೂಲಕ ನಿಮ್ಮ ಕಂಪ್ಲೀಟ್ DCT ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಂದ ನೀವು ತಗೊಂಡಿರೋ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಸೊ ಈಗ ನೋಡೋಣ, ಚಾಯ್ಸ್ 1 ಅನ್ನ ನೀವು ಕ್ಲಿಕ್ ಮಾಡಿ KEAಗೆ ಫೀಸ್ ಪೇ ಮಾಡಲೇಬೇಕು, ಕಾಲೇಜ್ಗೂ ಫೀಸ್ ಪೇ ಮಾಡಲೇಬೇಕು. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಇವೆರಡು ಕಂಪಲ್ಸರಿ ಮಾಡಬೇಕು. ಕೆಲವು ಸ್ಟೂಡೆಂಟ್ಸ್ KEAಗೆ ಫೀಸ್ ಪೇ ಮಾಡ್ತಾರೆ, ಕಾಲೇಜಿಗೆ ಫೀಸ್ ಪೇ ಮಾಡಲ್ಲ. ಸೊ ಈ ಕೇಸ್ ಇರ್ಬೋದು, ಅಥವಾ KEAಗೂ ಫೀಸ್ ಪೇ ಮಾಡಲ್ಲ, ಕಾಲೇಜ್ಗೂ ಫೀಸ್ ಪೇ ಮಾಡಲ್ಲ. ಓಕೆ, ಅಂದ್ರೆ ಚಾಯ್ಸ್ 1 ಕ್ಲಿಕ್ ಮಾಡ್ತೀರಾ. ಕೆಲವರು KEA ಫೀಸ್ ಪೇ ಮಾಡಿ ಮನಸ್ಸು ಬದಲಾಯಿಸ್ಕೊಂಡು ಕಾಲೇಜಿಗೆ ಹೋಗಲ್ಲ. ಕೆಲವರು ಚಾಯ್ಸ್ 1 ಕ್ಲಿಕ್ ಮಾಡ್ತೀರಾ, KEA ಫೀಸ್ ಪೇ ಮಾಡಲ್ಲ, ಕಾಲೇಜಿಗೂ ಫೀಸ್ ಪೇ ಮಾಡಲ್ಲ. ಈ ಕೇಸಸ್ ಅಲ್ಲಿ ನೀವು ಆಟೋಮೆಟಿಕಲಿ ಏನಾಗ್ತದೆ, ನೀವು ರೌಂಡ್ 2ಗೆ ಆಟೋಮೆಟಿಕಲಿ ಹೋಗ್ಬಿಡ್ತೀರಾ. ನಿಮ್ಗೆ ಈಗಾಗಲೇ ಅಲಾಟ್ ಆಗಿರುವಂತ ರೌಂಡ್ 1 ಅಲ್ಲಿ ಆ ಕಾಲೇಜು ಕ್ಯಾನ್ಸಲ್ ಆಗ್ತದೆ. ಆ ತರ ಕ್ಯಾನ್ಸಲ್ ಆದ ನಂತರ ನೀವು ಆಟೋಮೆಟಿಕಲಿ ಸಿಸ್ಟಮ್ ನೀವು ಚಾಯ್ಸ್ 3 ಕ್ಲಿಕ್ ಮಾಡಿದೀರಾ ಅಂತ ತಗೊಳುತ್ತೆ. ಅದರ ಅರ್ಥ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತಿದ್ದೀರಾ. ಓಕೆ, ಸೊ ಸೆಕೆಂಡ್ ರೌಂಡ್ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಈಗ ನಿಮ್ ತರ ಯಾರೆಲ್ಲ ಕೆಲವು ಸ್ಟೂಡೆಂಟ್ಸ್ ಈ 2 ಕೇಸಸ್ ಅಲ್ಲಿ ಇವರು ರಿಜೆಕ್ಟ್ ಮಾಡಿರೋದಿರ್ಬೋದು, ಈವನ್ KEA ಫೀಸು ಕೊಟ್ಟು ಕಾಲೇಜ್ ಫೀಸನ್ನು ಪೇ ಮಾಡಿ ಕೆಲವು ಸ್ಟೂಡೆಂಟ್ಸ್ ಡಿಸ್ಕಂಟಿನ್ಯೂ ಮಾಡ್ತಾರೆ, ಅದಾದ ನಂತರ ಪೇಮೆಂಟ್ ಹೋಗ್ತಾರೆ. ಸೊ ಈ ತರ ಸರೆಂಡರ್ ಆಗಿರೋ ಕಾಲೇಜ್ಗಳು, ಸೊ ಅಕಸ್ಮಾತ್ ಕಾಲೇಜ್ಗಳು ಮತ್ತೆ KEAಗೆ ಕೆಲವು ಸೀಟ್ಗಳನ್ನ ಸರೆಂಡರ್ ಮಾಡೋ ಸಾಧ್ಯತೆ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ದ ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರು ಕೊಡ್ತಾರೆ, ಕೆಲವರು ಸರೆಂಡರ್ ಮಾಡೋದಿಲ್ಲ. ಈ ರೀತಿ ಉಳಿದಂತ ಕಾಲೇಜ್ಗಳು ಇನ್ನು ವೆರಿ ಸ್ಪೆಷಲಿ ಈಗ SC ಕನ್ನಡ ಮೀಡಿಯಂಗೆ ಒಂದ್ ಸೀಟ್ ಇರ್ತದೆ. ಟೋಟಲಿ ಆ ಕಾಲೇಜಿನ ಆ ಬ್ರಾಂಚಿಗೆ SC ಕನ್ನಡ ಮೇಲೆ ಯಾರು ತಗೊಳ್ಳೋದಿಲ್ಲ. SC ಕನ್ನಡ ಇರೋರು ಅದನ್ನ ಜನರಲ್ ಮಕ್ಕಳು ತಗೊಳ್ಳೋದಕ್ಕೆ ಅವಕಾಶ ಇರೋದೇ ಇಲ್ಲ. ಅಂತ ಕೇಸಲ್ಲಿ ರಿಸರ್ವೇಶನ್ ಸೀಟ್ಸ್ ಗಳು ಉಳಿದಿದ್ರೆ ಸೊ ಆ ಸೀಟ್ಸ್ ಗಳು ಕೂಡ ನಮ್ಗೆ ಹೊಸ ಸೀಟ್ ಮೆಟ್ರಿಕ್ಸ್ ಬರುತ್ತೆ. ಆ ಬಂದಂತ ಸೀಟ್ ಮೆಟ್ರಿಕ್ಸ್ ಚಾಯ್ಸ್ 3ಗೆ ಬಂದಿರುತ್ತೆ. ಸೊ ಹೊಸದಾಗಿ ನೀವು ಮತ್ತೆ ಸೀಟ್ ಮೆಟ್ರಿಕ್ಸ್ ಬರುತ್ತೆ. ಸೊ ಅದಾದ ನಂತರ ನಿಮ್ಗೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಗೆ ವೇಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸಪೋಸ್ ನೀವು KEAಗೆ ಫೀಸ್ ಪೇ ಮಾಡಿರ್ತೀರಾ, ಎರಡೂ ಮಾಡಿಲ್ಲ ಅಂದ್ರೆ ನೋ ಇಶ್ಯೂಸ್. ಈಗ KEA ಫೀಸ್ ಪೇ ಮಾಡಿರೋ, KEA ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡಿಲ್ಲ, ಆಟೋಮೆಟಿಕಲಿ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಆ ಕಾಲೇಜು ನಿಮ್ಗೆ ಇಷ್ಟ ಆಗಲ್ಲ, ಆ ಕಾಲೇಜನ್ನು ನೀವು ಬಿಟ್ರೆ ಬಟ್ ನೀವು KEA ಫೀಸ್ ಪೇ ಮಾಡಿರ್ತೀರಾ, ಆ ಫೀಸು ರೀಫಂಡ್ ಆಗುತ್ತಾ ಅನ್ನೋ ಕ್ವೆಶನ್ ಕೆಲವರಲ್ಲಿ ಇರುತ್ತೆ. ಸೊ ನೀವೇನಾದ್ರೂ KEA ಫೀಸ್ ಪೇ ಮಾಡಿ ನೆಕ್ಸ್ಟ್ ಕಾಲೇಜ್ಗಳಿಗೆ ಮೂವ್ ಮಾಡ್ದಲೇ ಇದ್ರೆ ಸೊ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಡೇ ಟು ಟೈಮ್ ಕೊಟ್ಟಿರ್ತಾರೆ. ಆ ಡೇ ಟು ಟೈಮ್ ಒಳಗಡೆನೆ ನೀವು KEAಗೆ ಅಕ್ನಾಲೆಡ್ಜ್ ಮಾಡಬೇಕು. ಅಕ್ನಾಲೆಡ್ಜ್ ಮಾಡಿದ್ರೆ ಮಾತ್ರನೇ ನಿಮ್ಮ KEAಗೆ ಫೀಸ್ ಪೇ ಮಾಡಿರೋ ಅಮೌಂಟ್ ರೀಫಂಡ್ ಆಗುತ್ತೆ. ಆದ್ರೆ 5000 ರೂಪೀಸ್ ಡಿಡಕ್ಟ್ ಆಗಿ ನಿಮ್ಗೆ ಪೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು SC/ST ಆಗಿದ್ದು 500 ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರೀಫಂಡ್ ಕೂಡ ಆಗೋದಿಲ್ಲ. ಸೊ ಟೋಟಲಿ ನೀವು
KEAಗೆ ಅಮೌಂಟ್ ಪೇ ಮಾಡೋ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಒಂದು, ನೀವು ಪೇ ಮಾಡಿರೋ ಅಮೌಂಟ್ ನೀವು ಸರಿಯಾಗಿ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ರೀಫಂಡ್ ದುಡ್ಡು ಬರುತ್ತೆ. ಅದು ಕೂಡ 5,000 ಮೈನಸ್ ಆಗಿ ಬರ್ತದೆ. ನೀವು ಫಾಲೋ ಮಾಡದೆ ಹೋದ್ರೆ ನೀವು 1 ಲಕ್ಷ ಕಟ್ಟಿದ್ರು 90,000 30,000 ನೀವು ಎಷ್ಟೇ ದುಡ್ಡು ಕಟ್ಟಿದ್ರು ಕೂಡ ಸೊ ಅಷ್ಟು ಅಮೌಂಟ್ ವಾಪಸ್ ರೀಫಂಡ್ ಆಗೋದಿಲ್ಲ. ಹಾಗಾಗಿ ಬಂದಿರೋ ಕಾಲೇಜು ಫುಲ್ಲಿ ಹ್ಯಾಪಿ ಇದ್ದೀರಾ, ಫುಲ್ಲಿ ಸ್ಯಾಟಿಸ್ಫೈ ಇದ್ದೀರಾ, ಆ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಮಾತ್ರ KEAಗೆ ಫೀಸ್ ಪೇ ಮಾಡಬೇಕು. ಇನ್ನು KEA ಫೀಸ್ ಪೇ ಮಾಡಿ ಕಾಲೇಜಿಗೆ ಫೀಸ್ ಪೇ ಮಾಡೋದ್ರಂತೂ ಈಗ ಕೆಲವು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಗ್ತೀರಾ. ಯಾವ ರೀತಿ? KEAಗೂ ಪೇ ಮಾಡ್ತೀರಾ, ಕಾಲೇಜ್ಗೂ ಪೇ ಮಾಡ್ತೀರಾ, ಅಡ್ಮಿಷನ್ ಮಾಡ್ಕೊಳ್ತೀರಾ. 1 ವಾರ ಏನಾದ್ರು ಕಾಲೇಜ್ಗೆ ಹೋಗ್ತೀರಾ, 1 ವಾರ ಕಾಲೇಜ್ ಹೋದ್ಮೇಲೆ ಕಾಲೇಜ್ ಅಡ್ಜಸ್ಟ್ ಆಗ್ತಿಲ್ಲ, ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ಪ್ಲೇಸ್ ಅಡ್ಜಸ್ಟ್ ಆಗ್ತಿಲ್ಲ, ಏನು ನಂಬರ್ ಆಫ್ ಇಶ್ಯೂಸ್ ನಿಮ್ಗೆ ಏನಾದ್ರು ಅನ್ಕೊಂಡು ಕಾಲೇಜ್ ಅಡ್ಮಿಷನ್ ಮಾಡಿದ ನೆಕ್ಸ್ಟ್ ಮೊಮೆಂಟ್ ಇಂದಾನೆ ನಿಮಗೆ ಯಾವ ಕಾರಣಕ್ಕೂ ಫೀಸು ರೀಫಂಡ್ ಆಗೋದಿಲ್ಲ. ಸೊ ಇನ್ ಕೇಸ್ ನೀವೇನಾದ್ರೂ ಡಿಸ್ಕಂಟಿನ್ಯೂ ಮಾಡ್ತೀನಿ ಕಾಲೇಜನ್ನ, ಅದು ಯಾವ ಮೊಮೆಂಟ್ ಅಲ್ಲಾದ್ರೂ ಇರ್ಬೋದು, 1 ವಾರ 1 ತಿಂಗಳು 3 ಮಂತ್ಸ್ ಅಥವಾ 1 ಸೆಮ್ ಮುಗಿಸ್ಕೊಂಡು ನೀವು ಯಾವಾಗ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ಯಾವ ಫೀಸ್ ಕೂಡ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಇದು ಒಂದು ಪಾಯಿಂಟ್. ಇನ್ನೂ ಮೇಜರ್ ಪಾಯಿಂಟ್ ಏನು ಅಂದ್ರೆ, ನೀವು ಸೆಕೆಂಡ್ ಇಯರ್ಗೆ ಫೀಸ್ ಅನ್ನ ಪೇ ಮಾಡಿರ್ತೀರಾ ಓಕೆ ಕಾಲೇಜ್ಗೆ, ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರಿಗೆ ನೀವು ಸಬ್ಮಿಟ್ ಮಾಡಿರ್ಲೇಬೇಕು. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡೋದ್ರಿಂದ ನೀವು ಸೆಕೆಂಡ್ ಇಯರ್ ಅಂದ್ರೆ 3rd ಸೆಮ್ ಅಥವಾ 4th ಸೆಮ್ ಇನ್ ಬಿಟ್ವೀನ್ ನೀವೇನಾದ್ರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒರಿಜಿನಲ್ಸ್ ನ ವಾಪಸ್ ತಗೊಳ್ಳೋದಕ್ಕೆ ಉಳಿದಂತ 3rd ಇಯರ್ ಫೀಸು ಮತ್ತು 4th ಇಯರ್ ಫೀಸು ನೀವು ಕಾಲೇಜಿಗೆ ಪೇ ಮಾಡಿಬಿಟ್ಟು ನಿಮ್ಮ ಒರಿಜಿನಲ್ಗಳನ್ನ ನೀವು ರಿಟರ್ನ್ ತಗೋಬೇಕಾಗತ್ತೆ. ಓಕೆ, ಹಾಗಾಗಿ ಸೊ ಚಾಯ್ಸ್ 1 ಕ್ಲಿಕ್ ಮಾಡೋಕಿನ ಮುಂಚೆ ಅಥವಾ ನೀವು ಪೇಮೆಂಟ್ ಸೀಟ್ ಹೋಗೋಕಿನ ಮುಂಚೆ ಸರಿಯಾಗಿ ಯೋಚನೆ ಮಾಡ್ಕೊಂಡು ಹೋಗಿ. ಮತ್ತೆ ಕಾಲೇಜ್ಗಳಲ್ಲೆಲ್ಲ ಇಯರ್ ವೈಸ್ ಫೀಸ್ ತಗೊಂಡಿರ್ತಾರೆ, ಈವನ್ ಹಾಸ್ಟೆಲ್ಗಳು ಕೂಡ ಇಯರ್ ವೈಸ್ ಫೀಸ್ ತಗೊಂಡಿರ್ತಾರೆ. ಯಾವುದೇ ಪೇ ಮಾಡಿರೋ ಫೀಸಸ್ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಚಾಯ್ಸ್ 1 ಇಂಪ್ಯಾಕ್ಟ್ ಆಗಿರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಫೀಸ್ ಪೇ ಮಾಡಬೇಕು, ಕಾಲೇಜಿಗೆ ಪೇ ಮಾಡಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಲ್ಲಾರ್ಗೂ ಕಷ್ಟ ಆಗತ್ತೆ, ಎಲ್ಲಾರ್ಗೂ ಹಿಂಸೆ ಆಗತ್ತೆ. ಅದು ನಿಮ್ಗಷ್ಟೇ ಆಗ್ತಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಹೋದಾಗ ಅಡ್ಜಸ್ಟ್ ಆಗಕ್ ಟೈಮ್ ಬೇಕು. ಮೊರೋವರ್ ಯು ಆರ್ ದ ಲಕ್ಕಿಯೆಸ್ಟ್ ಬ್ಯಾಚ್. ಸೊ ನಿಮ್ಗೆ ರೈಟ್ ಟೈಮಿಗೆ ಕಾಲೇಜ್ಗೆ ಹೋಗ್ತಿದ್ದೀರಾ. ಸೊ ನಿಮ್ಮ ಸೀನಿಯರ್ಸ್ ಗಳು ಫೇಸ್ ಮಾಡಿದ ಪ್ರಾಬ್ಲಮ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಪ್ರಾಬ್ಲಮ್ ನ ಅತಿ ಕಡಿಮೆ ಫೇಸ್ ಮಾಡ್ತೀರಾ. ಸೊ ಐ ಹೋಪ್ ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ನೀವು ಕಾಲೇಜನ್ನು ತಗೊಳ್ಳಿ, ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯೋರ್ ಫ್ಯೂಚರ್ ಎಕ್ಸಾಮ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇವರು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಇರುವಂತದ್ದು. ಇನ್ನು ನಮ್ಮ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತದೆ. ಈ ವರ್ಷ ಕೂಡ ಇದಕ್ಕಿಂತ ದಿ ಬೆಸ್ಟ್ ರ್ಯಾಂಕಿಂಗ್ಸ್ ಗಳನ್ನ ತಗೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಅದನ್ನ ವೆರಿ ಸೂನ್ ರಿಲೀಸ್ ಮಾಡ್ತೀವಿ. ನಾಟ್ ಓನ್ಲಿ DCET ಫಸ್ಟ್ ರ್ಯಾಂಕ್, ಈವನ್ KPTCL ಸಿವಿಲ್, PWD KPTCL ಅಲ್ಲಿ ಕೂಡ JEE ಪೋಸ್ಟ್ ಗಳಿಗೆ ನಾವು ಕೋಚಿಂಗ್ ಕೊಟ್ಟಿದ್ವಿ. ಈಗಾಗಲೇ ಸೆಲೆಕ್ಷನ್ ಆಗಿ ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ we are providing the best coaching classes with 100% syllabus completion. ನಿಮಗೆ ರೆಕಾರ್ಡಿಂಗ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ನಾವು. ಜೊತೆಗೆ ನಿಮ್ಗೆ 5 ಸಬ್ಜೆಕ್ಟ್ಸ್ ಇರುವಂತ ಹಾರ್ಡ್ ಕಾಪಿ ಆಫ್ ಬುಕ್ ಕೂಡ ಅವೈಲೇಬಲ್ ಇರ್ತದೆ. ಸೊ ಕ್ಲಾಸಸ್ ಮಿಸ್ ಆದ್ರೆ ಸೊ ನೀವು ರೆಕಾರ್ಡಿಂಗ್ಸ್ ಅಲ್ಲಿ ರಿಕವರ್ ಮಾಡ್ಕೋಬಹುದು. ಸೊ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್, ಕಾಲೇಜ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. Thank you. This is Rupashri from TGI DCET Coaching Center.